ಒಂದಾನೊಂದು ಕಾಲದಲ್ಲಿ ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಚುರುಕಾದ ಕುದುರೆಯೊಂದು ವಾಸವಾಗಿತ್ತು. ಅದರ ಹೆಸರು ಚಂಡ ಎಂದು. ಚಂಡನಿಗೆ ತನ್ನ ಚುರುಕುತನದ ಮೇಲೆ ಬಹಳ ಅಭಿಮಾನ. ಅದು ಯಾವುದೇ ಸಮಸ್ಯೆಯನ್ನು ಬಹಳ ಚತುರತೆಯಿಂದ ಪರಿಹರಿಸುತ್ತಿತ್ತು. ಒಂದು ದಿನ ಕಾಡಿನ ರಾಜನಾದ ಸಿಂಹವು ತನ್ನ ಸಾಮ್ರಾಜ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಿಸಿತು. ಒಂದು ದೊಡ್ಡ ಗುಹೆಯಲ್ಲಿ ಒಂದು ಭಯಂಕರ ರಾಕ್ಷಸ ಇದ್ದು ಅದು ಪ್ರತಿ ರಾತ್ರಿ ಕಾಡಿನ ಪ್ರಾಣಿಗಳನ್ನು ಹಿಡಿದುಕೊಂಡು ಹೋಗುತ್ತಿತ್ತು. ಯಾರೂ ಆ ರಾಕ್ಷಸನನ್ನು ಎದುರಿಸಲು ಧೈರ್ಯ ಮಾಡುತ್ತಿರಲಿಲ್ಲ. ಸಿಂಹರಾಜನು ಎಲ್ಲಾ ಪ್ರಾಣಿಗಳನ್ನು ಕರೆದು ಸಭೆ ಸೇರಿಸಿತು. ಯಾರಾದರೂ ಈ ರಾಕ್ಷಸನನ್ನು ಗೆದ್ದು ನಮ್ಮನ್ನು ರಕ್ಷಿಸಬಹುದೇ ಎಂದು ಕೇಳಿತು. ಎಲ್ಲರೂ ಮೌನವಾಗಿದ್ದರು. ಆಗ ಚಂಡ ಕುದುರೆ ಮುಂದೆ ಬಂದು ಹೇಳಿತು, ನಾನು ಹೋಗಿ ರಾಕ್ಷಸನನ್ನು ಚತುರತೆಯಿಂದ ಸೋಲಿಸುತ್ತೇನೆ. ಆದರೆ ನನಗೆ ಸಹಾಯಕ್ಕೆ ಒಂದು ಚತುರ ನರಿಯನ್ನು ಕರೆದುಕೊಡಿ. ಸಿಂಹ ಒಪ್ಪಿಕೊಂಡಿತು. ಚಂಡ ಮತ್ತು ನರಿ ಇಬ್ಬರೂ ಗುಹೆಯ ಕಡೆಗೆ ಹೊರಟರು. ಗುಹೆಯ ಬಳಿ ಬಂದಾಗ ರಾಕ್ಷಸ ದೊಡ್ಡ ಗರ್ಜನೆ ಮಾಡಿ ಹೊರಗೆ ಬಂದ. ಅದು ದೊಡ್ಡ ದೇಹದ ಭಯಂಕರ ಹಲ್ಲುಗಳುಳ್ಳ ರಾಕ್ಷಸನಾಗಿತ್ತು. ಚಂಡನು ಧೈರ್ಯದಿಂದ ಹೇಳಿತು, ಓ ರಾಕ್ಷಸನೇ, ನಾನು ನಿನ್ನೊಂದಿಗೆ ಸ್ಪರ್ಧೆಗೆ ಬಂದಿದ್ದೇನೆ. ನೀನು ನನ್ನನ್ನು ಹಿಡಿಯಲು ಸಾಧ್ಯವಾದರೆ ನಾನು ನಿನ್ನ ಊಟವಾಗುತ್ತೇನೆ. ಆದರೆ ನಾನು ನಿನ್ನನ್ನು ಮೀರಿದರೆ ನೀನು ಈ ಕಾಡನ್ನು ಬಿಟ್ಟು ಹೋಗಬೇಕು. ರಾಕ್ಷಸನು ನಗುತ್ತಾ ಒಪ್ಪಿಕೊಂಡ. ಚಂಡ ಹೇಳಿತು, ಮೊದಲು ನೀನು ಈ ಗುಡ್ಡದ ಮೇಲೆ ಏರಿ ನನ್ನನ್ನು ಹಿಡಿಯಬೇಕು. ಆದರೆ ನಾನು ಓಡುತ್ತಾ ಇರುತ್ತೇನೆ. ರಾಕ್ಷಸ ಒಪ್ಪಿಕೊಂಡ. ಚಂಡ ತನ್ನ ಚುರುಕುತನದಿಂದ ತ್ವರಿತವಾಗಿ ಓಡಿತು. ರಾಕ್ಷಸ ದೊಡ್ಡ ಹೆಜ್ಜೆಗಳಿಂದ ಹಿಂದೆ ಬಂದ. ಆದರೆ ಚಂಡ ಒಂದು ಸಣ್ಣ ಗುಂಡಿಯ ಮೇಲೆ ಜಿಗಿದು ದಾಟಿತು. ರಾಕ್ಷಸನು ಅದೇ ರೀತಿ ಜಿಗಿಯಲು ಹೋದಾಗ ಅದರ ದೊಡ್ಡ ದೇಹಕ್ಕೆ ಗುಂಡಿ ತುಂಬಾ ಚಿಕ್ಕದಾಗಿತ್ತು. ಅದು ಗುಂಡಿಯೊಳಗೆ ಬಿದ್ದು ಸಿಕ್ಕಿ ಹಾಕಿಕೊಂಡಿತು. ಚಂಡ ಮತ್ತು ನರಿ ಗೆದ್ದರು. ರಾಕ್ಷಸ ಗುಂಡಿಯೊಳಗೆ ಸಿಕ್ಕಿಕೊಂಡು ಏನು ಮಾಡಲಾರದೆ ಇದ್ದಾಗ ಚಂಡ ಹೇಳಿತು, ಈಗ ನೀನು ಈ ಕಾಡನ್ನು ಬಿಟ್ಟು ಹೋಗು. ಇಲ್ಲದಿದ್ದರೆ ನಾನು ಇನ್ನೂ ಚುರುಕಾದ ಯುಕ್ತಿ ಮಾಡುತ್ತೇನೆ. ರಾಕ್ಷಸ ಭಯದಿಂದ ಒಪ್ಪಿಕೊಂಡು ಕಾಡನ್ನು ಬಿಟ್ಟು ಹೋಯಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಚಂಡನ ಚುರುಕುತನಕ್ಕೆ ಮೆಚ್ಚಿ ಅದನ್ನು ಗೌರವಿಸಿದವು. ಸಿಂಹ ರಾಜನು ಚಂಡನನ್ನು ತನ್ನ ಸೇನೆಯ ಮುಖ್ಯ ಸಲಹೆಗಾರನನ್ನಾಗಿ ಮಾಡಿತು. ಚಂಡನು ತನ್ನ ಚತುರತೆಯಿಂದ ಕಾಡಿನ ಶಾಂತಿಯನ್ನು ಕಾಪಾಡಿತು. ಈ ಕಥೆಯಿಂದ ನಾವು ಕಲಿಯುವುದು, ಬಲವಿಲ್ಲದಿದ್ದರೂ ಚುರುಕುತನ ಮತ್ತು ಬುದ್ಧಿವಂತಿಕೆಯಿಂದ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಬಹುದು.